ಹಾಕಿದ್ದೀವಿ. ಇವಾಗ ಗೋಲ್ಡನ್ ಕ್ವಶನ್ಸ್ ಅಂತ ಸೀರೀಸ್ ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಅದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯಿಂದ ಯಾವೆಲ್ಲ ಬರಬಹುದು ಅನ್ನೋದನ್ನು ಹಾಕ್ತಾ ಇದ್ದೀವಿ. ಸೊ ಇವುಗಳನ್ನು ಸಹಿತ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ. ಇನ್ನೂ 4 ಸೆಟ್ ಕ್ವಶನ್ಸ್ ಇದಾವೆ, ಅವುಗಳನ್ನು ಸಹಿತನೂ ಕೂಡ ಪೋಸ್ಟನ್ನು ಮಾಡ್ತೀವಿ. ಬಟ್ ನಮಗೆ ಬೇಕಾಗಿರೋದು ನಿಮ್ಮ ಲೈಕ್ಗಳು, ನಿಮ್ಮ ವ್ಯೂಸ್ಗಳು. ಪ್ರತಿಯೊಬ್ಬರು ಕೂಡ ವಿಡಿಯೋಗಳನ್ನು ಲೈಕ್ ಮಾಡಿದರೆ ಮಾತ್ರ ನಾನು ನೆಕ್ಸ್ಟ್ ಪಾರ್ಟ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ನೋಡುವ ಕ್ವಶನ್ ಪೇಪರ್ ಹೇಗಿದೆ ಅಂತ. ಸೊ ಫಸ್ಟ್ ಬಂತು ಫಿಸಿಕ್ಸಲ್ಲಿ MCQ ಕ್ವಶನ್ ಫಸ್ಟ್ ಇದೆ. AC-ಯ ಒಂದು ಮುಖ್ಯ ಪ್ರಯೋಜನ ಏನು ಅಂತ ಕೇಳಿದ್ದಾರೆ. ಪ್ರಶ್ನೆ 2, ಬಿಸಿ ನೀರಿನ ಬುಗ್ಗೆ ಅಥವಾ ಉಷ್ಣತಾನಗಳು ಈ ಕೆಳಗಿನದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳಿದಾವೆ, ಆಯ್ಕೆ ನೋಡಿ ಅವುಗಳನ್ನು ಆರಿಸಬೇಕು. ಇನ್ನು 1 ಅಂಕದಲ್ಲಿ ಉತ್ತರಿಸಲಿಕ್ಕೆ ಕೊಟ್ಟಿದ್ದಾರೆ. ಪ್ರಶ್ನೆ 3, R1, R2 ಮತ್ತು R3 ಈ 3 ರೋಧಗಳನ್ನು ಕನಿಷ್ಠ ಮತ್ತು ಗರಿಷ್ಠ ರೋಧ ಪಡೆಯಲು ಹೇಗೆ ಜೋಡಿಸಬೇಕು ಅಂತ ಕೇಳಿದ್ದಾರೆ. ಪ್ರಶ್ನೆ 4, ಒಂದು ವಾಹಕದ ರೋಧಶೀಲತೆ ಅವಲಂಬಿಸಿರೋ ಅಂಶ ಯಾವುದು? ಪ್ರಶ್ನೆ 5, ಒಂದು ವಾಹಕದಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಮತ್ತು ವಿಭವ 10 ವೋಲ್ಟ್ ಇದ್ದಾಗ ಅದರ ರೋಧ ಎಷ್ಟಿರ್ತದೆ? 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 6, ಸಾಮಾನ್ಯವಾಗಿ ವಯಸ್ಸು ಹೆಚ್ಚಾದಂತೆ ಕಣ್ಣಿನ ದೃಷ್ಟಿಯಲ್ಲಿ ಯಾವ ಬಗೆಯ ದೋಷಗಳು ಉಂಟಾಗ್ತವೆ? ಅಥವಾ ಕಾಮನ ಬಿಲ್ಲಿನಲ್ಲಿ ಕೆಂಪು ಬಣ್ಣ ಮೇಲ್ಭಾಗದಲ್ಲಿ ಮತ್ತು ನೀಲಿ ನೇರಳೆ ಬಣ್ಣಗಳು ಕೆಳಭಾಗದಲ್ಲಿ ಕಾಣ್ತದೆ ಏಕೆ? ಪ್ರಶ್ನೆ 7, ನ್ಯೂಕ್ಲಿಯರ್ ಶಕ್ತಿಯ ಯಾವುದಾದರೂ 2 ಅನುಕೂಲತೆಗಳನ್ನು ಬರೀರಿ. ಪ್ರಶ್ನೆ 8, ಒಂದು ಬಲ್ಬ್, 3 ವೋಲ್ಟ್ ಬ್ಯಾಟರಿ, ಪ್ಲಗ್ ಕೀ ಮತ್ತು ಅಮಿಮೀಟರ್ ಒಳಗೊಂಡ ಒಂದು ವಿದ್ಯುತ್ ಮಂಡಲದ ಚಿತ್ರವನ್ನು ಬರೀರಿ. 3 ಅಂಕದ ಪ್ರಶ್ನೆಗಳು. ಒಂದು ಪೀನ ವಸ್ತ್ರದ ಸಿಯ ಮೇಲೆ 2F ಮೇಲೆ ಒಂದು ವಸ್ತು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಬರೀರಿ. ಪ್ರಶ್ನೆ 10, ಒಂದು ಪೀನ ಮಸೂರದಿಂದ ನಡೆಸಿದ ಪ್ರಯೋಗದ ಮಾಹಿತಿ ಕೆಳಗೆ ಕೊಟ್ಟಿದ್ದಾರೆ. ಈ ಮಾಹಿತಿ ಆಧರಿಸಿ ಪ್ರತಿಬಿಂಬದ ವರ್ಧನೆ, ಮಸೂರದ ಸಂಗಮ ದೂರ, ಮಸೂರದ ವಕ್ರತಾ ತ್ರಿಜ್ಯ ಕಂಡುಹಿಡಿಯಿರಿ. ಅಥವಾ ಕಾರಣ ಕೊಡಬೇಕು. 1ನೇದಿದೆ, ನೀರಿನ ಒಂದು ತೊಟ್ಟಿನಲ್ಲಿ ಮುಳುಗಿದ ಒಂದು ನಾಣ್ಯ ಒಬ್ಬ ವೀಕ್ಷಕನಿಗೆ ಮೇಲೆ ಬಂದಂತೆ ಭಾಸವಾಗ್ತದೆ. 2, ಸಂಜೆ ಹೊತ್ತಿನಲ್ಲಿ ಆಕಾಶದ ಬಣ್ಣ ಕೆಂಪಾಗಿರೋದು ಬೆಳಕಿನ ವರ್ಣ ವಿಭಜನೆಗೆ ಉದಾಹರಣೆ ಅಲ್ಲ. ಪ್ರಶ್ನೆ 3, ಹಗಲಿನಲ್ಲಿ ಶುಭ್ರ ಆಕಾಶ ನೀಲಿಯಾಗಿ ಕಾಣ್ತದೆ. ಪ್ರಶ್ನೆ 11, ವಾಹಕದ ಹೊದಿಕೆ ಇರುವ ವಾಹಕ ಸುರುಳಿಗಳು, ಒಂದು ಅಮಿಮೀಟರ್ ಮತ್ತು ವಿದ್ಯುತ್ತಿನ ಆಕಾರ ಇವುಗಳನ್ನು ಉಪಯೋಗಿಸಿ ನೀವು ವಿದ್ಯುತ್ ಕಾಂತೀಯ ಪ್ರೇರಣೆಯ ಪ್ರಯೋಗವನ್ನು ಹೇಗೆ ಪರಿಶೀಲಿಸ್ತೀರಿ? ಅಥವಾ ಇನ್ನೊಂದು ಕೊಟ್ಟಿದ್ದಾರೆ 12ನೇ ಪ್ರಶ್ನೆ, ಒಂದು ನಿಮ್ನ ಮಸೂರದ ಸಂಗಮ ದೂರ 15 ಸೆಂಟಿಮೀಟರ್ ಆದರೆ ಮಸೂರದಿಂದ ಒಂದು ವಸ್ತುವಿನ ಪ್ರತಿಬಿಂಬ 10 ಸೆಂಟಿಮೀಟರ್ ದೂರದಲ್ಲಿ ಪಡಿಬೇಕಾದ್ರೆ ವಸ್ತುವನ್ನು ಮಸೂರದಿಂದ ಎಷ್ಟು ದೂರ ಇಡಬೇಕು? ಪ್ರತಿಬಿಂಬದ ಸ್ವಭಾವ ಮತ್ತು ವರ್ಧನೆ ಎಷ್ಟಾಗ್ತದೆ? ಪ್ರಶ್ನೆ 13ರಲ್ಲಿ ಎ ಕೊಟ್ಟಿದ್ದಾರೆ. 500 ವ್ಯಾಟ್ ವಿದ್ಯುತ್ ಹೀಟರ್ 200 ವಿಭವದ ಮೇಲೆ ಕಾರ್ಯನಿರ್ವಹಿಸಿದರೆ ಅದು ಎಷ್ಟು ವಿದ್ಯುತ್ ಪ್ರವಾಹ ಬಳಸಿಕೊಳ್ತದೆ? ಬಿ-ದೆ, 100 ಓಮ್ ರೋಧವಿರುವ ರೋಧವನ್ನು 1 ನಿಮಿಷದಲ್ಲಿ 24,000 ಜಾಲ್ ಉಷ್ಣವನ್ನು ಬಿಡುಗಡೆ ಮಾಡ್ತದೆ. ಆ ರೋಧದಲ್ಲಿ ಹರಿಯುವ ವಿದ್ಯುತ್ ಪ್ರಭಾವ ಕಂಡುಹಿಡಿಯಿರಿ. ರಸಾಯನಶಾಸ್ತ್ರಕ್ಕೆ ಹೋಗೋದಾದರೆ MCQಗಳಲ್ಲಿ ಕೇಳಿದ್ದಾರೆ. MnO2 + 4HCl, MnCl2 + 2H2O + Cl2 ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣಗೊಂಡಿರುವ ವಸ್ತು ಯಾವುದು? ಪ್ರಶ್ನೆ 15, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಸರಿಯಾದ ರಾಸಾಯನಿಕ ಸಂಯೋಜನೆ ಯಾವುದು? ನೆಕ್ಸ್ಟ್, ಆಲ್ಕೋಹಾಲ್ಗಳನ್ನು ಕಾರ್ಬಾಕ್ಸಿಲ್ ಆಮ್ಲಗಳಾಗಿ ಪರಿವರ್ತಿಸೋದು ಈ ಕ್ರಿಯೆಗೆ ಸೇರ್ತದೆ ಅಂತ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಗಳಲ್ಲಿ 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಒಂದು ಅಲ್ಕೇನಿನ ಅನುಸೂತ್ರ ಮತ್ತು ರಚನಾ ಸೂತ್ರ ಬರೀರಿ. ಪ್ರಶ್ನೆ 18, ಸುಟ್ಟ ಸುಣ್ಣವನ್ನು ನೀರಿಗೆ ಹಾಕಿದಾಗ ನಡೆಯುವ ರಾಸಾಯನಿಕ ಕ್ರಿಯೆ ಸಮೀಕರಣ ಬರೀರಿ. 19, ಬೆಳ್ಳಿ ನೈಟ್ರೇಟ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳ ನಡುವೆ ನಡೆಯುವ ರಾಸಾಯನಿಕ ಕ್ರಿಯೆಯ ಸರಿದೂಗಿಸಿದ ಸಮೀಕರಣ ಬರೀರಿ. 2 ಅಂಕದ ಪ್ರಶ್ನೆಗಳಲ್ಲಿ 20ನೇ ಕೊಟ್ಟಿದ್ದಾರೆ. ಗಡಸು ನೀರಿನಲ್ಲಿ ಸಾಬೂನು ಪ್ರಕ್ಷೇಪ ಉಂಟು ಮಾಡಲು ಕಾರಣವೇನು? ಗಡಸು ನೀರಿನಲ್ಲಿ ತೊಳೆಯುವಾಗ ಸಾಬೂನಿಗೆ ಪರ್ಯಾಯವಾಗಿ ಯಾವ ಸ್ವಚ್ಛಗೊಳಿಸುವ ವಸ್ತುವನ್ನು ಉಪಯೋಗಿಸಬಹುದು? ಅಥವಾ ಎಸ್ಟ್ರೀಕರಣ ಅಂದರೆ ಏನು? ಎಸ್ತರ್ಗಳ ಒಂದು ಉಪಯೋಗ ತಿಳಿಸ್ರಿ. ಲೋಹಗಳ ಮೇಲೆ ನೀರಿನ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣದ ಚಿತ್ರ ಬರೀರಿ. 21, ಮೀಥೇನ್ ಮತ್ತು ಈಥೇನ್ ಅಣುಗಳ ಎಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ಬರೀರಿ. 23, 3 ಅಂಕದ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದಾರೆ. ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದರೆ ಏನು? ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ಗಳ ನಡುವೆ ನಡೀತಕ್ಕಂಥ ಕ್ರಿಯೆಯ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಹೇಗೆ? ಪ್ರಶ್ನೆ 24ರಲ್ಲಿ ಎ ಕೊಟ್ಟಿದ್ದಾರೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಸಿಯಂ ಇದು ಡೊಬರೇನ ತ್ರಿವಳಿಗೆ ಉದಾಹರಣೆ ಆಗಿದೆ. ಲಿಥಿಯಂ ಮತ್ತು ಪೊಟ್ಯಾಸಿಯಂಗಳನ್ನು ಪರಮಾಣುಗಳ ರಾಶಿಗಳು ಅನುಕ್ರಮವಾಗಿ 7 ಮತ್ತು 39 ಆದರೆ ಸೋಡಿಯಂನ ಪರಮಾಣು ರಾಶಿ ಎಷ್ಟು? ಬಿ, ಪರಮಾಣು ರಾಶಿಗಳ ಏರಿಕೆ ಕ್ರಮದಲ್ಲಿ ಕೆಳಗಿನ ಧಾತುಗಳನ್ನು ಬರೆಯಲಾಗಿದೆ. ಸಿ, ನ್ಯೂಲ್ಯಾಂಡ್ನ ಅಷ್ಟಕ ನಿಯಮವನ್ನು ಅನ್ವಯಿಸಿ ಗುಣಧರ್ಮಗಳಲ್ಲಿ ಸಾಮ್ಯತೆ ಇರುವ 2 ಜೊತೆ ಧಾತುಗಳನ್ನು ಕಂಡುಹಿಡಿಯಿರಿ. ಅಥವಾ ಡೊಬರೇನ ತ್ರಿವಳಿಗಳ ನಿಯಮ, ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ,
ಮೆಂಡಲಿವ್ನ ಆವರ್ತಕ ನಿಯಮಗಳನ್ನು ಬರೀರಿ. 25 ಸಿನಬಾರ್ನಿಂದ ಪಾದರಸ ಪಡೆಯುವ ವಿಧಾನವನ್ನು ಸಂಬಂಧಿಸಿದ ರಾಸಾಯನಿಕ ಸಮೀಕರಣಗಳೊಂದಿಗೆ ವಿವರಿಸ್ತೀರಿ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತು. 4 ಅಂಕದ ಪ್ರಶ್ನೆಗಳಲ್ಲಿ 26ರಲ್ಲಿ ಎ ಕೊಟ್ಟಿದ್ದಾರೆ. ಒಂದು ಬಿಳಿ ಪುಡಿಯು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ಣರಹಿತ ಅನಿಲವನ್ನು ಬಿಡುಗಡೆ ಮಾಡ್ತದ. ಈ ಅನಿಲ ಸುಣ್ಣದ ತಿಳಿನೀರನ್ನು ಬೆಳ್ಳಗೆ ಮಾಡ್ತದ. ಆ ಬಿಳಿ ಪುಡಿಯಲ್ಲಿ ಇರುವ ಆ್ಯನ್ ಅಯಾನು ಯಾವುದು? ಬೀದೆ ಕ್ರಿಯಾಶೀಲತೆ ಕಡಿಮೆ ಇರುವ ಲೋಹದ ಆಕ್ಸೈಡನ್ನು ಒಂದು ಪ್ರಮಾಣದಲ್ಲಿ ತೆಗೆದುಕೊಂಡು ಕಾಸಿದರೆ ಒಂದು ವರ್ಣರಹಿತ ಅನಿಲ ಬಿಡುಗಡೆ ಆಗ್ತದ. ಈ ಅನಿಲ ಒಂದು ಬೆಂಕಿ ಕಿಡಿಯು ಪ್ರಕಾಶಮಾನವಾಗಿ ಉರಿಯಲು ಸಹಾಯ ಮಾಡ್ತದ. ಇಲ್ಲಿ ತೆಗೆದುಕೊಂಡ ಆಕ್ಸೈಡ್ ಯಾವುದು? ಬಿಡುಗಡೆಯಾಗುವ ಅನಿಲ ಯಾವುದು? ಅಥವಾ ಎ ಕೊಟ್ಟಿದ್ದಾರೆ, ವರ್ಣರಹಿತ ಬೇರಿಯಂ ಲವಣದ ದ್ರಾವಣವನ್ನು ವರ್ಣರಹಿತ ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಸೇರಿಸಿದಾಗ ಬಿಳಿ ಪ್ರಕ್ಷೇಪ ಉಂಟಾಗ್ತದ. ತೆಗೆದುಕೊಂಡ ಬೇರಿಯಂ ಲವಣದ ಹೆಸರೇನು? ಈ ಕ್ರಿಯೆಯ ಸಮೀಕರಣ ಬರೀರಿ. ಬಿ ದ್ರವಿಸಿದ ಸೋಡಿಯಂ ಕ್ಲೋರೈಡನ್ನು ವಿದ್ಯುತ್ ವಿಶ್ಲೇಷಣೆಗೆ ಒಳಪಡಿಸಿದಾಗ ಯಾವ ಉತ್ಪನ್ನಗಳು ದೊರೀತಾವ ಅಂತ ಕೇಳಿದರೆ ಅದನ್ನು ಸಹಿತ ಬರೀತಕ್ಕಂಥದ್ದು. ಇನ್ನು ಬಯಾಲಜಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. MCQಗಳಲ್ಲಿ ಮೆದುಳಿನ ಪ್ರಮುಖ ಆಲೋಚನೆಯ ಭಾಗ ಡ್ಯಾಶ್. ಇದು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ. 29 ಇವುಗಳಲ್ಲಿ ಒಂದು ಸಸ್ಯ ಗುಂಡಾದ ಮತ್ತು ಹಳದಿ ಬಣ್ಣದ ಬೀಜಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. 30ರಲ್ಲಿ ನವೀಕರಿಸಬಹುದಾದ ಶಕ್ತಿ ಆಕಾರವನ್ನು ವ್ಯಾಖ್ಯಾನಿಸಿ ಉದಾಹರಣೆ ಕೊಡ್ರಿ. 31 ಸ್ವಪೋಷಕಗಳ ಪೋಷಣೆ ಅಂದರೆ ಏನು? 32 ಅಮೀಬಾದಲ್ಲಿ ದ್ವಿದಳನವನ್ನು ಚಿತ್ರದ ಮೂಲಕ ತೋರಿಸ್ರಿ. 33 ಗುಣಲಕ್ಷಣಗಳು ಸ್ವತಂತ್ರವಾಗಿ ಅನುವಂಶಿಕವಾಗಿರುತ್ತದೆ, ಸಮರ್ಥಿಸಿ. 3 ಅಂಕದ ಪ್ರಶ್ನೆಗಳಲ್ಲಿ ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆಯನ್ನು ಒಂದು ಪ್ರಯೋಗದ ಮೂಲಕ ವಿವರಿಸ್ರಿ. ಅಥವಾ ಸಸ್ಯ ಹಾರ್ಮೋನುಗಳಂದರೆ ಏನು? ಸೈಟೋಕೇನಿನ್ ಮತ್ತು ಅಬೆಸಿಕ್ ಆಮ್ಲಗಳ ಕಾರ್ಯಗಳನ್ನು ಬರೀರಿ. ನೆಪ್ರಾನ್ ರಚನೆ ಚಿತ್ರವನ್ನು ಬರೆದು ಯಾವುದಾದರೂ 3 ಭಾಗ ಹೆಸರಿಸಿ. ಮಾನವನ ಶ್ವಾಸಕಾಂಗ ಯುವದ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ. ಸಸ್ಯಗಳಲ್ಲಿ ವಿಸರ್ಜನೆ ಹೇಗೆ ಉಂಟಾಗ್ತದೆ? ಮಾನವನ ಜೀರ್ಣಾಂಗ ಯುವದ ರಚನೆ ಚಿತ್ರವನ್ನು ಬರಿಬೇಕಾಗಿತ್ತು. ಅದರಲ್ಲಿ ಒಫೆ ಮತ್ತು ಮೇದೋಜೀರಕಗಳನ್ನು ತಾವೇನು ಮಾಡಬೇಕಾಗಿತ್ತು? ಗುರುತಿಸಬೇಕಿತ್ತು. ಮಾನವನ ಮೆದುಳಿನ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಬೇಕು. ವಿಶೇಷವಾಗಿ ಮೆದುಳಿನ ಬಗ್ಗೆ ಚಿತ್ರನೂ ಕೇಳ್ತಾರೆ. ಚಿತ್ರ ಇರಲಿಲ್ಲ ಅಂದರೆ ಕಾರ್ಯ ಮತ್ತು ರಚನೆಗಳನ್ನು ಸಹಿತ ವಿವರಿಸ್ಲಿಕ್ಕೆ ನಾವು ಕೇಳ್ತಾರೆ. ಇಷ್ಟು ಕನ್ನಡದಲ್ಲಿ ಗೋಲ್ಡನ್ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಕ್ವಶನ್ಸ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇವುಗಳನ್ನು ಹೆಚ್ಚು ಗಮನ ಕೊಟ್ಕೊಂಡು ಹೋಗಿ ನಿಮ್ಮ ಪರೀಕ್ಷೆ ಚೆನ್ನಾಗಿ ಆಗ್ತದೆ. ಸೊ ವಿಡಿಯೋಗಳನ್ನು ಸಾಧ್ಯವಾದಷ್ಟು ಹೆಚ್ಚು ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ಗಳನ್ನು ಮಾಡಲಿಕ್ಕೆ ಮರೆಯದಿರಿ. ಸೊ ನೋಡೋಣ, ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ವಿಡಿಯೋಗಳ ಭಾಗಗಳಲ್ಲಿ. ಸೊ ದಯಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಬೇಕು. ವಿಡಿಯೋದ ಕ್ವಶನ್ಸ್ಗಳು ಹೇಗೆ ಅನಿಸಿದ್ದು ಅನ್ನೋದನ್ನು ಕಮೆಂಟಲ್ಲಿ ಬರೆದು ತಿಳಿಸಿ. ಓಕೆ, ಬಾಯ್.